ಏನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಫುಲ್ ಖುಷಿ ಆಗತ್ತೈತೆ ನೋಡಿ, ನಿಮಗೂ ಕೂಡ ಫುಲ್ ಖುಷಿ ಆಗುತ್ತೆ ವಿಡಿಯೋನಿಂತ. ಯಾಕಂದ್ರೆ ಸ್ನೇಹಿತರೆ, ಇವತ್ತು ನಾನು ಒಂದು ಪ್ರಶ್ನೆ ಕೇಳ್ತಿದ್ದೆ, ನೀವು ಆನ್ಸರ್ ಕೊಡಿ, ಅದರ್ಲಿಂತ ನಿಮ್ಗೆ ಒಂದು ಸೀರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಇವತ್ತು ಅದನ್ನು ಕೂಡಿ ಬಂತು ನೋಡಿ ಸ್ನೇಹಿತರೆ. ಆಯ್ತಾರ ಇದು ಮಾಡ್ತೀನಿ ನಾನು, ಯಾರು ವಿನ್ನರ್ ಆಗ್ಯಾರ ಯಾರಿಲ್ಲ ಅಂತ ಇದು ಮಾಡ್ತೀನಿ ಅಂತ ಹೇಳಿ ಸ್ನೇಹಿತರೆ. ಇವತ್ತು ವಿನ್ನರ್ ಯಾರಂತ ಹೇಳ್ಬಿಡ್ತೀನಿ ನಿಮ್ಗೆ. ನೋಡಿ ಹಂಗೆ ಕಸ ಗುಡಿಸಿ ರಂಗೋಲಿ ಹಾಕಿನಿ ಹೇಳ್ತೀನಿ ಸ್ನೇಹಿತರೆ. ಇವಾಗ 8 ಗಂಟೆಗೆ ಐತಿ, ಇನ್ನೂ ಕಸ ಹೊಡಿಲ್ಲ. ಪರ್ಸಲ್ಲಿ ಅಟ್ಟ ಕಸ ಹೊಡಿಗಿನ್ರಿ. ಅವಾಗ ಸ್ವಲ್ಪ ಮಲ್ಕೊಂಡಾಳ. ನಮ್ಮ ಮನೆ ಭಾಳ ತಣ್ಣಗೈತೆ ನೋಡಿ. ಅವಾಗ ಸ್ವಲ್ಪ ಕೆಮ್ಮ ನೆಗಡಿ ಬಂದೈತೆ ರೀ. ಹಿಂಗಾಗಿ ಮಲ್ಕೊಂಡಾಳ. ಮನೆ ಹವಾ ಐತವ ಮಲ್ಕೊಂಡಿಟ್ಟು ಅಂತಂದೆ. ಮಲ್ಕೊಂಡಾಳ. ಎಲ್ಲ ಕಸ ಗುಡ್ಸಿನ್ರಿ. ಶಾವ್ ನಿಂತಾಳ. ಹಾಯ್ ಮಾಡಪ್ಪಜ್ಜಿ. ಏನು ಎಲ್ಲಿ ಹೊಂಟಿ? ಅವನು ಎಲ್ಲಿ ಊರಿಗೆ ಹೋಗ್ತೀಯಾ? ಅವನು ಕೂಡ ಊರಿಗೆ ಹೋಗ್ತೀನಿ ತಿಂತಾನ್ರಿ. ಅಡುಗೆ ಮನೆ ದೇವ್ರ ಮನೆ ತೊಳ್ದೀನಿ ರೀ. ಆಯ್ತಾರಲ್ಲಿ ಇವತ್ತು ದೋಸೆ ಮಾಡ್ಬೇಕಂತ ದೋಸೆಕ್ಕೆಲ್ಲ ರಾತ್ರಿ ಮಿಕ್ಸರ್ಗೆ ಹಾಕಿ ನೋಡಿ 11 ಗಂಟೆ ಆಗಿತ್ತು ರೀ. ಅವ್ವ ಎದ್ದು ನಾನು ಮುಕ್ಕೊಂಬಿಟ್ಟಿನಿ ರೀ, ಲೈಟ್ ಇದ್ದಿದ್ದಿಲ್ಲ. 11 ಆಗಿತ್ತು. ಏನು ಮಾಡಿತ್ತು ರೀ, ಎದ್ದು ಅವ ಮಿಕ್ಸರ್ ಹಾಕತ್ಲು. ಮತ್ತು ಆಯ್ತು ರಾತ್ರಿ ಅವ್ವ ಭಾಳ ಬಾಬೆ ಅಂತಂದ್ರೂ ಕೇಳಿರಿ. ಮುಂಜೆ ದೋಸೆಕಂತ ನೆನೆಕ್ಕಿವ ಮಕ್ಳಿಗೆ ಸಾಲ ಅಳಿಗೆ ಉಂಟ ಹುಡ್ರು ಚಂತಕ ಅಂತೇಳಿ ರಾತ್ರಿ 11ಕ್ಕೆ ಮಿಕ್ಸರ್ಗೆ ಹಾಕ್ಯಾಡ್ರಿ ಅವ್ವ. ಕರೆಂಟ್ ಸಜ್ಜಿಲ್ರಿ, ಮಳೆ ಗಾಳಿ ಹಿಂಗಾಗಿ ಚಾವಿ ತಟ್ಟಿದ್ವಿ. ಚಾವಿತ ಚವಿತಾವನು ತೂರ್ಬಾರ್ದಪ್ಪಜ್ಜಿ. ನೋಡಿ ಹೇಳಿ, ಇದ್ದವ್ರ ಮನೆ ಕಸ ಇದು ಕ್ಲೀನಾಗೈತೆ. ಇವ್ರ ಮುಂದೆ ದೀಪನ ಐತೆ ನೋಡಿ ಸ್ನೇಹಿತರೆ. ಒಂದು ದೀಪ ಆರೈತೆ, ಒಂದು ದೀಪ ಐತೆ. ಬಾ ಶ್ರವಣ, ಇದು ಅಲ್ಲಿ ಇಟ್ಟು ಕಸ ಹುಡುಗಿ ಮತ್ತು ಸಿಗ್ತೀನಿ ರೀ ನಿಮಗೆ. ಕರೆಂಟ್ ಬಂದೆ ನೋಡಿ. ಇನ್ನೂ ಕರೆಂಟ್ ಬಂದಿಲ್ಲ ಸ್ನೇಹಿತರೆ. ಭಾಳ ಮಾಡ್ಕೊತೀನಿ. ಇವತ್ತು ಆಯ್ತಾರಲ್ಲ ಲೇಟಾಗಿ ಎದ್ದೇನೆ ರೀ. ಆ ಸೀರೆ ಮಾತ್ರ ಗಿಫ್ಟ್ ಇವತ್ತು ಹೋಗುತ್ತೆ ರೀ. ಇವತ್ತು ಪ್ಯಾಕಿಂಗ್ ಮಾಡ್ಬೇಕ್ರಿ ಸೀರೆ. ಯಾಕಂದ್ರೆ ಆಯ್ತಾರ ಪ್ಯಾಕಿಂಗ್ ಮಾಡಿದ್ರೆ ಇವು ಕುರ್ಗುಡ ಅದನ್ನ ಕಟ್ ಕಳಿಸ್ತೀನಿ ರೀ. 4 ಅದಾವ್ರಿ ಆರ್ಡ್ರು. ಅದು 5 ಆರ್ಡ್ರ್ ಆಯ್ತು ನೋಡಿ, ಕಳಿಸ್ತೀನಿ ಸ್ನೇಹಿತರೆ. ಭಾಳ ಖುಷಿ ಆಗ್ತೈತಿ. ಒಂದಿಂತ ನಾನು ಒಂದೇನೋ ನನಗೊಂದು ಯಾರೋ ಹೆಲ್ಪ್ ಮಾಡಿದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಖುಷಿ ರೀ. ನನಗೊಂದು ದೇವ್ರು ಒಂದು ಕೈಲೇ ಕೊಟ್ಟನ, ನಾನು ಇನ್ನೊಂದು ಕೈಲಿ ಇನ್ನೊಬ್ರಿಗೆ ಏನಾರ ನನ್ನ ಕೈಲಿ ನಂಗೆ ಆದಷ್ಟು ಕೊಡ್ಬೇಕನ್ನೋ ಆಸೆ ರೀ. ಆ ಆಸೆ ಹಿಡಿಯೋಸ್ತಲ್ಲ ಭಾಳ ಖುಷಿ ಆಗುತ್ತೆ ನೋಡಿ. ಹೆಣ್ಮಕ್ಳು ಹಂಗೆ ಎಲ್ಲ ಇರ್ಬೇಕು ರೀ. ಸ್ಟ್ಯಾಂಡ್ ಅಂತ ಕಮೆಂಟ್ ಹಾಕಿರಿ. ಸ್ಟ್ಯಾಂಡ್ ಇವತ್ತು ವಿನ್ನರ್ 19 ಅದಾವ್ರಿ. 20 ಅದಾವ. ಒಂದಕ್ಕೆ 19 ಇದ್ದವ್ರದ್ದು 2 ಕಮೆಂಟ್ ಹಾಕ್ಯಾರಿ. ಟ್ರೈಪೋಡು ಆ್ಯಂಡ್ ರಿಂಗ್ಲೆಟ್ ಅಂತ. ಅವ್ರು ಮಾತ್ರ ಇಲ್ಲ ಸ್ನೇಹಿತರೆ, ಕ್ಯಾನ್ಸಲ್. ಉಳ್ಕ್ಯಾದೇನು 20 ಲಕ್ಷ್ಮೀ ಪಡ್ಯಾಕ್ 100 ಅಂತ ನೋಡಿ. ಯಾರು ಇದ್ದಿರ್ಬೇಕು ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿದವ್ರಿಗೆ. ಇವಾಗ ಲೈವ್ ಬರ್ತಿದ್ರು. ಇವಾಗ ಕಮೆಂಟ್ ಫಸ್ಟ್ ಕಮೆಂಟ್ ಹಾಕ್ಯಾರ ನಮ್ಗೆ, ಅವರೇ ವಿನ್ನರ್ ಆಗ್ಯಾರಿ. ಅದು ನೋಡಿ, ಯಾರೇ ಉಣ್ಣು ಹಣೆ ಬಾರ ಅವ್ರದ್ದು ಹುಡು ಹಣೆ ಬಾರ ಇದ್ದವ್ರಿಗೆ ಆಗುತ್ತೆ ಸ್ನೇಹಿತರೆ. ಆದ್ರೆ ನಾವು ಮಾಡೋ ಪ್ರಯತ್ನ ಮಾಡಲೇಬೇಕು ರೀ. ಮಾಡಿದ್ರೆ ಆಗುತ್ತೆ ನೋಡಿ. ಇನ್ನು ಮತ್ತು ಮುಂದಿನ ವಾರ ಒಂದು ಗಿಫ್ಟ್ ಇಡ್ತೀನಿ ಸ್ನೇಹಿತರೆ. ಯಾವ ಥರ ಏನಂತ ನಿಮ್ಗೆ ಹೇಳ್ತೀನಿ. ಆದರೆ ನೀವು ಕೇಳಿ ಪ್ರಶ್ನೆ ಕರೆಕ್ಟಾಗಿ ಆನ್ಸರ್ ಕೊಡಿ. ನಿಮ್ಗೆ ಕರೆಕ್ಟಾಗಿ ಸಿಗ್ತೈತಿ. ನಾನು ಹೇಳ್ತೀನಿ ದಿನ 2 ದಿನದಾಗ ಅದನ್ನು ಏನು ಇಡಬೇಕು ಅಂತ ವಿಚಾರ ಮಾಡಿ ನಿಮ್ಗೆ ಹೇಳ್ತೀನಿ. ಯಾರ್ಯಾರಿಗೆ ಗೆದ್ದಿರಿ ಪಟ ಗೆದ್ದಿರಿ, ಪಟ ಸೀರೆ ನಿಮ್ಮದು ಮಾಡ್ಕೊಳ್ಳಿ ನೋಡಿ. ಬರೀ ಕಸ ಹೊಡಿ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ. ಟೈಮು 12 ನಿಮಿಷ ಆಗೈತೆ. 12 ನಿಮಿಷ ಆಗೈತೆ ರೀ. ಇವಾಗ ನಾಷ್ಟ ಆಯ್ತು. ಈಗ ನೋಡ್ರಿ ನಮ್ಮ ಆಯ್ತಾರ ಸ್ನೇಹಿತರು. ಅಷ್ಟು ಮನೆ ತೊಳೆವು ಲೇಟ್ ಆಯ್ತು. ನಾನು ಈ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಅವ ಬಂದ ಅಲ್ಲ ಬಟ್ಟೆ ಗಿರಾಕಿ ಹಂಗಿದ್ರೆ ನೋಡಿ ಮುಂಜಾನೆ ತೊಗೊಂಡು ಅಂತ ತಲೆ ಆಡ್ತಿದ್ರು ನಮ್ಮ ದೊಡ್ಡಮ್ಮ. ಮಾನ್ಯ ದೊಡ್ಡ ಹೆಂಗಂದಿ ಈ ಊರ ಮಂದಿ ಲೆಕ್ಕದ ಮ್ಯಾಲ ಕೇಳ್ಬೇಕು. ಅವ್ರ ಅಲ್ಲ ಹೋಗಿನು ಮಕ್ಕಳಂದಿಗಿತ್ತಿ ಅಲ್ಲಿಗೆ ಹೋಗಿ ಬಟ್ಟೆ ಗಾಡಿ ಮಾಡ್ಕೊಂಡು ತಗೊಂಡು ಬರೋದು. ಕಡೆಗೆ ಡೀಸೆಲ್ ಹಾಕ್ಬೇಕಿಲ್ಲ ಮತ್ತು ಅವರು ಇದ್ರ ಸಲಾಗ ಮುಂಜಾನೆ ಒಬ್ಬಕ್ಕೆ ಬಂದಾಳ. 600 ರೂಪಾಯಿ ಪತ್ಲ 500 ಕೊಡು, 400 ಕೊಡ್ತಾರೆ. ಮಧ್ಯ 300 ಕೊಡ್ತಾರ ಜೋಡಿ ಪತ್ಲ ಅಂದಿ. ನಾನು ಕೇಳವು ಬಿಡಲ್ಲ. ನಾನು ಅನ್ಲಿಲ್ಲ ಆಯವ ಅಲ್ಲೇ ತಗೋರಕ್ಕ, ನಮ್ಗೆ ಸಿಟ್ಟಿಲ್ಲ. ನೀವು ನಾನು ಮಾಲ್ ಹೋದ್ರೆ ನಿಮ್ಗೆ ರಾಕ್ ಬರ್ತಾ ಯಾಕೆ ಮುಗಿಸ್ಬಿಡ್ತಾವ. ನೀ ಹಂಗಲ್ಲ, ಇವ್ರ ಮಂದಿ ಒಟ್ಟ ಬಟ್ಟೆನೇ ಕೊಡ್ಬೇಡ ಎಲ್ಲಿಂದ ಬಲೆ ಬರ್ತಾ. ಹಂಗೆ ತಪ್ಪಾಗುತ್ತೆ ಬೇ. ಈ ಊರ ಮಂದಿ ಬಟ್ಟೆ ಕೊಡ್ಬೇಡ. ಮತ್ತೆ ಯಾವ ಊರ ಮಂದಿ ಮಾರ್ಬೇಕು ನಾನು ಅದಿಲ್ಲ. ನೀ ಉದ್ರಿ ಕೊಡ್ಬೇಡ, ಇವರ ಮಂದಿ ಉದ್ರಿ ಕೊಡಾಕ್ ಹೋಗ್ಬೇಡ ಅಂತ ಅನ್ನಕನ ಬಟ್ಟೆ ಕೊಡ್ಬೇಡ. ಅವ್ರು ಎಷ್ಟು ಸಿಟ್ಟಿಗೇರಿದ್ರಿ ಅವ ಹಾವೇ ಸಿಟ್ಟಿಗೇರಿದ್ರು. ನಿಲೋಮ್ಮ ಮತ್ತೆ ಅವ್ರ ಮಾರ್ಲಿ ಹೇಳಕ್ಕಿ ಅಂತ
ಎಲ್ಲ ಹೋಯ್ತಾವ ಎಲ್ಲ ಹಾಕತ್ತಾರ ಬರ್ತಾರ. ಯಾಕೆ ಬೀರಪ್ಪ ಹೆಂಗ್ ಹಚ್ತಾನ ಮಾಡಕ್ ಹಚ್ತಾನ ಮನ್ಯಾಗ ಇಟ್ಕೊಂಡ್ ಕುಂತಾನ ಅದಾನಲ್ಲ ಇಲ್ಲಿ ಇಲ್ಲ ಅವ ಕಸ್ಟಮರಿಗೆ ನಾವು ಹಂಗೆ ಮಾಡಬಾರ್ದು. ನಿಂಗೆ ಗೊತ್ತಾಗಲ್ಲ, ಕಸ್ಟಮರ್ ಮುಖ್ಯ. ಹೆಂಗೆ ಇಲ್ಲಿ 1 ರೂಪಾಯಿ ತೊಗೊಂಡೋಗೋರಿಲ್ಲ, ಅವರು ಬೇಕು, 1000 ರೂಪಾಯಿಯವರು ಬೇಕು. ಅವ್ರು ಬೇಕು ಅಲ್ಲ ಇದ್ರ ಲಾಭ ಅಂತ ಎಲ್ಲರೂ ಬೇಕು, 1000 ರೂಪಾಯಿಯವರು ಬೇಕು, 1 ರೂಪಾಯಿಯವರು ಬೇಕು. ತೀರ ನೆಲ ಬಿಡು ಕೇಳ್ತಾರ ಆಟಕ್ಕೆ ನಮ್ಗೆ ಆಗಲ್ಲ ಅಂತ ಹೇಳ್ಬಿಡುದು. ಅದೇನು ಮಾತಾಡೋದು ಯಾಕ? ಅವ ಆಟ ಪರಾಟ ಇಲ್ಲವ ನಮಗಂತ ಇವ ನೀವು ಎಷ್ಟು ಮಂದಿ ದಡ ನೋಡ್ರಿ ಹೆಂಗೆ ಇಲ್ಲ ಕಷ್ಟಾಗ ಶಾಪ್ ಆಗ ತುಟ್ಕೊಟ್ಟ ಹಾಕಿನಿ ಎರಡು ಮಕ್ಕಳು ಹಾಕಿನ ಹಾಕ್ತಿ ಏನು ಹೊಲ ಐತೆ ಮನೆ ಐತೆ ಮನೆಯೊಂದು ಇರಾಕ್ ಕೊಟ್ಟ ನಾವು ನೀರು ಗುಗ್ಗಂಗ ದಂಡೆ ಐತೆ ಅದಕ್ಕೆ ಹೇಳ್ತಾವ ಬೇಕಂತಂದ್ರೆ ಸಾಕಾಗಿ ಬಿಡೋಕು ಅದ್ರ ಮೇಲೆ ಅನ್ಮಾಡ ನೋಡ್ರಿ ನೀನು ಕಷ್ಟಾಗ ಹಿಂಗೆ ಹೇಳ್ತೀನಿ ಬಿಟ್ಟಿದ್ದೇನು ನಿಮ್ಮದ ಹೆಂಗ ಕೊಡ್ತೀನಿ ಹಾಕಿ ಬಳ್ಕೊಂಬ ಹಾಕಿ ನೀವು ಬೇಡ ಕೊಡ್ತೀನಿ ಹಾಕಿಗೆ ಹೌದು. ಅಂದಿನ ಅದು ತೆಗೆದುಕೋದಿಲ್ಲ ನಾನು ಆಡ್ಕೊಂಡು ಬಿಡಲ್ಲ ಮಂದಿ. ಹಿಂಗೆ ನೀಲೋ ಹೇಳ್ತೀನಿ ಯಾಕ ಅಂತೀನಿ ನೀಲೋ ಹೇಳ್ತೀನಿ ಯಾಕ ಹೌದು ಹಂಗಂದ ಏನ್ ಬಳ್ಕೊಂಬ ನಾನು ಹಾಕಿದ್ರೆ ಎರಡು ಹಾಕಿ ಅದಾವ ಎರಡು ಮಕ್ಕಳು ಅದಾವ ಹಾಕಿದ್ ಗಾಡಿ ತಗೊಂಡ್ ಹೋಗ್ತಾಳ ಗಾಡಿ ಬಾಡಿಗೆ ಏನು ಬಾಡಿಗೆ ಚಿನ್ನಿ ಹಾಯ್ ಮಾಡಿ. ಹಾಯ್ ಮಾಡಮ್ಮ ಹಾಯ್ ಅಮ್ಮ ಹಾಯ್ ಮಾಡಮ್ಮ ಹಾಯ್ ಮಾಡ ಆಮೇಲೆ ಫೋಟೋ ಹಾಯ್ ಮಾಡಿ. ಫೋಟೋ ತಗೋತಾಳ ನಿಮ್ಮ ಅಮ್ಮ ಏನು ಜಮ ಇಲ್ಲ ಇದ್ರಾಗದ ಹುಡುಗಿ. ನಿನ್ ಮೊಬೈಲ್ ಬರ್ತೈತಿ ನಿಮ್ ಮನ್ಯಾಗ ಮಾಮ ಹಾಯ್ ಮಾಡ್ತಾರೆ. ಮಾಮ ಹಾಯ್ ಮಾಡಿ ಮಾಮ. ಹಾಂ ಹಾಯ್ ಮಾಡಿ ಮುಕ್ಕೊಂದ್ರೆ ಹಾಯ್ ಮಾಡಿ. ಇದು ಬಾದ್ರಿ ಅವಾಗೀಗ ಮುಕ್ಕೊಳಕತ್ತ ಸ್ನೇಹಿತರೆ ಮಾಡ್ತೀನಿ. ಹಾಂ ಹಿಂಗೆ ಮಾ ಟಾಟಾ ಮಾಡಮ್ಮ. ಟಾಟಾ ಮಾಡಿ ಗೊತ್ತಿನಂತ ಅಲ್ಲಿ ಟಾಮ್ ಯಾವ ಮಾಡಿದೆ ಆಕಿಗೆ ಯಾಕೋ ಮನ್ಸಿಲ್ಲ ಬಿಡಕ್ಕೆ ಒತ್ತಾಯ ಮಾಡಬಾರ್ದು ಅವ್ರಿಗೆ. ಫಸ್ಟ್ ದೊಡ್ಡವು ನೀವು ಫಸ್ಟ್ ಹುಟ್ಟಿದ ದೊಡ್ಡವನು ಎಲ್ಲ ಅಣ್ಣಾರ ಅದಾರ ಯಾರ್ಯಾರು? ಶಿವಪ್ಪ ಹಾಂ ಅವರಿಂದ ದೊಡ್ಡವ್ರು ಅವ್ರಿಗೆ ಕೂತು ಸಣ್ಣ ಹೆಸರಂಗ ಅಂತ ಅವ್ರು ಸಣ್ಣ. ಆ ಶಿವಪ್ಪಮ್ಮದ ಬಿವಪ್ಪಮ್ಮ ಸಣ್ಣ ಕಾಣಕದಲ್ಲ. ಶಿವಪ್ಪ ಹೌದು ದೊಡ್ಡ ಮೂವತ್ತಲವ 3ನೇದಕ್ಕಿಕ್ಕಿ 4ನೇದ ಗಂಡ ಮಗ 5ನೇದಕ್ ನಾನೇದ ಐತಿ ಇಲ್ಲಕ್ಕ ನಿನ್ನ ಪರ್ಸಪ್ಪಣ್ಣ ಪರ್ಸಪ್ಪ ದೊಡ್ಡವ್ ಜಾಸ್ತಿ ಇಲ್ಲ ನೋಡಿ. ಪರ್ಸಪ್ಪಣ್ಣಿಂದ ನಾನು ಇಲ್ಲ ನಿನ್ನಿಂದ ಪರ್ಸಪ್ಪಣ್ಣ ಹುಟ್ಟ್ಯಾನ ನಾನಿಂದ 3 ಆಗ್ಯಾನ ನೋಡು. ನಾನು ಹಿಡ್ಕೊಂಡು 3 ಮಂದಿ ಹುಟ್ಟಿವಿ. ಓ ನೀನು ಹುಡ್ಕೊಂಡು 4 ಮಂದಿ ದ್ಯಾಮನ್ ಮಾಮ ಅಲ್ಲ ಅವು ಗಂಡ ಮಕ್ಕದ ಆತು ಹೆಣ್ಮಕ್ಳ ನಾ ಇದ್ ಅಣ್ಣನಿಂದ ನಾನು ಹಾಡಲಿಲ್ಲ ಹಾಡದಿಂದ ನಾನು ನಿನ್ ಶಂಕರನಿಂದ ಗುರವ ನಮ್ಮ 3 ಏಕ್ ಸಾರ್ಕಿನೇ ಹುಟ್ಟಿವಿ. ಜ್ಞಾಪನ ಇಲ್ಲ. ಹಾಂ ದೊಡ್ಡದ ಇವ ಅಮ್ಮ ಮೊದಲ ಮತ್ ದ್ಯಾಮನ್ ಮಾಮ 4ನೇದ ಮುತ್ತಪ್ಪ ಮಾಮ. ಎಷ್ಟು ಮಂದಿ ಒಟ್ಟ ನೀವು 4 ಮಂದಿ ಹೆಣ್ಮಕ್ಳು? 5 ಮಂದಿ ಗಂಡ ಮಕ್ಕಳು 4 ಮಂದಿ ಹೆಣ್ಮಕ್ಳು 9 ಜನ. 9 ಮಂದಿ ಅಮ್ಮ ಗಟ್ಟಿ ಹುಟ್ಟಿದ 9 ಬೆಳೆದು 9. ಮತ್ತು ವಯಸ್ಸು ಒಟ್ಟಿಗೆ ಅಂಜಲ್ಲ ಅಮ್ಮಗೆ ಒಂದ ಅದು ಲಾಟಿಗೆ ನಿದ್ದೆ ಆಪರೇಷನ್ ಮಾಡಿಸ್ಕೊಂಡ್ಲು. ಅವಾಗ ಆಪರೇಷನ್ ಹಾಕಿದ್ದಿಲ್ಲ ಕಾಲದಾಗ ಏನಿದ್ದು ನನ್ನ ತಾಯಿ ಆಪರೇಷನ್ ಇಲ್ಲ. ಅವಾಗ ದವಾಖಾನೆ ತೂಜಿ ಮತ್ತು ಜ್ವರ ಬರ ಬಂದ್ರೆ ಹೆಂಗೆ ಮಾಡಿದ್ರಿ ನೀವು? ಏನೇ ಮಾಡ್ತಿದ್ರು ಯಾ ತಪ್ಲ ಹಾಕಿದ್ರು ಯಾ ತಪ್ಲ ಕೆಮ್ಮಿಗೆ ಆಗಲ್ಕ ತಪ್ಪಲ ತಪ್ಲ ಹಸಿಮಿಟ್ಟಿ ಬೆಳ್ಳುಳ್ಳಿ. ನಿಮ್ಮ ಅಮ್ಮ ಬರೀ ರೊಕ್ಕ ಗಿಳಕ್ಕೆ ನೋಡೋವಾಗಿ ಮನೆಗೆ 3-4 ರೂಪಾಯಿ ಇದ್ದಿದ್ದು ಚೀಲ ತೊಗೊಂತೀನಿ ಸುಣ್ಣ ಹೋಗಿ ಹೋಗೋ ಮುಂದಾಗ ಸುಣ್ಣ ಬೇಕು. ನಾವು ಊಟಲಿಕ್ಕೆ ನಡೀತೈತೆ ನಮ್ಮ ಅವಾಗ ಸುಣ್ಣ ಎಲ್ಲಿ ತಿನ್ನೋದು ಬಿಡ್ರ ನೋಡೋಣ ಇಬ್ರು ಅಕ್ಕತ್ತಂಗಿ ಸಣ್ಣ ಯಾಕೆ ಹಗಡ್ ಜೋಳ ಜಿಗಿಲ್ಲ ರೇಷನ್ ಜೋಳ ಅವು ಅದಕ್ಕೆ ಸಣ್ಣ ಯವ್ವ ರೇಷನ್ ಜೋಳ ಅಲ್ಲ ಅಕ್ಕಿ ಭಾಳ ಹಾಕಿನಿ ಸಣ್ಣ ಬೇಕು. ಅದು ಇಲ್ಲಿಕಂದ್ರೆ ಇದಾಗ್ತಿದ್ದು ರೇಷನ್ ಜೋಳ ಕಪ್ಪದವ. ರೇಷನ್ ಜೋಳನ ಬಿಸು ಮಂದಿನಿ ಯಾರಿಗೆ ಸುಖ ಮಾಡಿ ಬರ್ತಾವ ಜರ್ರಾಗ ಹೆಂಗೆ ಗೊತ್ತಿದ್ರು ಬ್ಯಾಸ್ರ ಮೇಲೆ ನಿಮ್ಗೆ 4 ಕಿಲೋನ ಬಂದಿದ್ದು ಆಯವ ಈ ಬರೀ ಸರಿ ಗೊತ್ತಿಲ್ಲ ಇಬ್ರು ಅಕ್ಕ ತಂಗಿ ಯಾಕೆ ಬ್ಯಾಸ್ರಾಗಲ್ಲ ಜರಿತೆ ಮತ್ತೆ ತೊಗೊಂಡ್ಬಿಡ್ತಾರ. ಸರ ಸೀರೆ ಚಲೋ ಬರ್ಲಿ ಈಗ ಅವಾಗ ನಂಗೆ ಅವಾಗ ಶಿಮಲಾಮ ಸೀರೆ ಹಂಗಿರ್ತೀವ. ಶಿಮಲಾಮ ಸೀರೆ ಈಗ ನೀನು ಚಿನ್ನಿ ವಾಟ್ಲಿದ್ದಾಗ ಬುತ್ತಿ ರೊಟ್ಟಿ ತಂದಿದ್ಲು ಚಿಗವ ಒಂದು ಸೀರೆ ತಂದು ಉಡ್ಸ್ಯಾನ ಮುದ್ದ ಐತೆ ದಡಿ ಅದು ಮಾನಿ ಪಾರ್ಟ್ ಬಂದಲ್ಲ ಹೋಗೋದು ಅದೇ ಸೀರೆನ ಚಲೋ ಐತೆ ಆಗ್ತಾ ಇದ್ನಲ್ಲ. ಇದ್ರಾಗ ಮುರಾಳಾಗ ನೇಯ್ತಾರಂತೆ 12 ನೇಯ್ತಾರಂತೆ. ಈ ನಮ್ಮ ಊರಾಗ ಈ ಸಲ ಜಾತ್ರೆಗೆ ಒಂದು ಮುಜತಿ 10 ಮಂದಿ ಕೂಡಿ ನೇಸ್ಯಾರ. ಮನುಷ್ಯಾಗ ಒಂದು ನೇಸ್ಯಾರ 12 1500 ರೂಪಾಯಿ ಒಂದು ಅಂತ ಶರು ಈಕಿ ಸಿರ್ದೇವಿ
ಆಕಿನ ಬಲ್ಲಿ ಅವ್ರ ನಂಬರ್ನ ಐತೆ ನೇಕಾರ್ದು ಯಾಕೆ ಹೇಳ್ಬಿಡು ಈ ದೊಡ್ಡ ಸೀರೆ ಯಾರ 4,000 ನೋಡಿ ಜೋಡಿಗೆ ಸಣ್ಣ ಮಾಡು ಹಾಂ ಊರಿಗೆ ಹೋಗ್ತೇ ಇಲ್ಲ ಹೋಗ್ತೀನಿ ಬಸ್ ಐತೆ ಊರಿಗೆ ಇವತ್ತು ನಾಳೆಗೆ ಹೋಗತ್ತೆ ಜಾತ್ರೆ ಅದಕ್ಕೆ ನಿಮ್ಮ ಕರೆ ನಮಗೆ ಕರೆಯಕ್ಕೆ ಬಂದೇವ ನಾನು ನಮ್ಮ ಮುಂದಿನ ಸಾಮಾನು ಬರ್ತೀನಿ ಶನಿವಾರ ಬರ್ತೀನಿ ಶನಿವಾರ ಸರ್ ದ್ಯಾಮನ್ ಜಾತ್ರೆ ಅವ ಕೊಂಡ ಊರಾಗ ರಗೂಡ್ ಜಾತ್ರೆ ಈಗ ಕೊಂಡಾನ ಈಗ ದ್ಯಾಮನ್ ಜಾತ್ರೆನ ಈಗ ಮಾಡ್ತಾರೆ ಮುಗಿಸ್ಕೊಂಡಿದ್ರು ಶ್ರಾವಣದಾಗ ಏ ಊರೇ ಬರ್ರಿ ಈಕಿ ಗದ್ಯಾಮ ಬೀನ್ ಆಗಿದ್ಲಂತ ಮಾಡಿ ಶುಕ್ರವಾರ ದಿನ ಎಲ್ಲೇ ತಾಳಿಕೊಟ್ಟಿ ಹಚ್ಚಿಕ್ ಮಾಡಕ್ ಹಾಕಿದ್ರಂತ ಆಕಿನ ಇಡೀ ಮನೆಗೆ ಎಷ್ಟು ಟ್ಯಾಕ್ಟ್ರಿ ಅದ ಊರಾಗ ಉಸು ಟ್ಯಾಕ್ಟ್ರಿ ತೊಗೊಂಡು ಹೋಗ್ಯಾರ ಮಂದಿ ಹೋಗ್ಯಾರ ಉಸು ಟ್ಯಾಕ್ಟ್ರಿ ಬಿಟ್ಟಾರ ಉಸ್ರು ಮಂದಿ ಹೋಗ್ಯಾರ ಕುಂಭ ಏನು 25 ಇದ್ವು ಏನು 30 ಇದ್ವು ಇವ ಏನು 35 ಇದ್ವು ಕುಂಭ ಹುಡುಗರು ಕುಂಭ ಕಳಸ ಡೊಳ್ಳು ಊರು ಬಂದಲ್ಲಿ ಹಂಗೆ ಮಾಡಿ ಕರ್ಕೊಂಡು ರಾತ್ರಿ 10ಕ್ಕೆ ಹೋಯ್ತು ಹನುಮಂತರ ಗುಡಿ ಹೋಗ್ಯಾಳ 10ಕ್ಕೆ ಆಕೆ ಹೊಸ ಗದ್ಯಾಮನ್ ಮಾಡ್ಸ್ಯಾರ ಒಂದು ಬಣ್ಣ ಆಯ್ತಾ ದಡಮ್ಮನ ಮನೆಗೋಲು ಶ್ರಾವಣ ಮಲ್ಕೊಂಡ ಅವ್ವನ ಊರು ಹೋಗಕ್ಕೆ ರೆಡಿ ಆಗ್ಯಾಳ ಅಲ್ಲಿ ನೋಡಿ ಲೈಟನ್ನ ಹಚ್ಚಿದ್ದು ಫ್ರಿಜ್ಜು ಚಲೋ ಲೈಟು ಚಲೋ ಸ್ನೇಹಿತರೆ ಸ್ವಲ್ಪ ಗಿನ್ನ ಹಾಕೊಂಡು ಬೇ ದ್ಯಾಮ ಕುಂತ ಕಿಟ್ಲೆ ಹಾಕೊಂಡು ಸಣ್ಣ ಕಿಟ್ಲೆ ನಾ ತರ್ತೀನಿ ಜತ್ರಿ ಬನ್ನ ಗಿನ್ನ ಮಾಡಿ ಸ್ನೇಹಿತರೆ ಗಿನ್ನ ಮಸ್ತ್ ಆಗೈತೆ ಸಂಜೆಗೆ ಚಪಾತಿ ಗಿನ್ನ ಉಂಟು ರಾತ್ರಿ ಯಾಕಂದ್ರೆ ಸೈಡ್ ಸ್ವಲ್ಪ ಮಾಡಿದ್ದೆ ಖಾಲಿ ಆಗೈತೆ ರೀ ಬಾಂಡೆನ ತಿಕ್ಕಿ ಐತೆ ನೋಡಿ ಬಾಂಡೆನ ಶ್ರಾವಣಿ ಸಿಕ್ಕೊಂಬಂದಿಟ್ಕೇರಿ ಓದಾಕತ್ತಾಳ ಶ್ರಾವಣಿ ಬನ್ನಿ ಸ್ನೇಹಿತರೆ ಅವ ಊರುವ ಸಿಟ್ಟಿ ಮತ್ತು ನಿಮ್ಗೆ ಅಷ್ಟು ಬಾಕಿ ಲೆಕ್ಕ ಮಾಡಕತ್ತೀವಿ ಸ್ನೇಹಿತರೆ ಇವಾಗ ಒಟ್ಟು ಬಾಕಿ ಹಚ್ಕೊಂಡ್ಬಿಡ್ತೀನಿ ಹಚ್ಕೊಂಡು ಬ್ಲೌಸ್ ಕಟ್ ಮಾಡಬೇಕು ಅವನು ಉರಿ ತಯಾರಾಗ್ಯಾಡ್ರಿ ಹೊಂಟೋಡಿ ಯಾಕೆ ಅಷ್ಟೇ ಅಮ್ಮ ಹಂಗೆ ಮಾಡ್ತಿ ಅವು ನಾನು ಬರ್ತಾವ ಹರಿದ ನಾನು ಕಿತ್ತೇ ಬಿಟ್ಟೈತಲ್ಲ ನಾನು ಚಪ್ಪಲ್ ಕಡಾಕ ಮಾಡ್ರಲ್ಲ ಬೇ ಹೋಗೋದು ಬಿಡು ಚಿನ್ನ ಯಾಕೆ ಕಡವನ ಬೇಡ ಹಾಕೊಂಡು ನೀವು ಇನ್ನೊಂದು ಜೋಡಿ ನೀನು ಹಾಕೋತೀನಿ ಮತ್ತು ಶ್ರಾವಣ ತಗೋಬೇಡ ಅಂತೇಳಿ ಏನೇ ಚಪ್ಪಲು ನೀ ಚಂದ ಬರಿದು ಓದುದು ಮಾಡಿ ಇದನ್ನ ಮಾಡಬೇಡ ಕಿಡಿಗಿರ್ತನ ಮಾಡಬೇಡ್ರಿ ಬಡಿಸಿ ಹೋಗ್ಬೇಡ್ರಿ ಹೋಗ್ರಿ ನಾವು ಹೋಗ್ತೀನಿ ನೋಡಿ ಹೋಗಿ ಬರ್ತೀನಿ ಪುಟ್ಟಿ ವ್ಯಾಪಾರ ನೋಡ ಸೀರೆ ಯಾರಿಗೆ ಹೋಗೈತೆ ಗೊತ್ತನು ಅವ್ರು ಮಂಗ್ಳೂರು ಮುಂದಾಗುತ್ತಂತ ಹಳ್ಳಿಯವರು ಇವತ್ತು ಅವ್ರಿಗೆ ಕಮೆಂಟ್ನಾಗ ನೋಡಿ ಸ್ನೇಹಿತರೆ ಇದು ವ್ಯಾಪಾರ ಇಟ್ಟಿದ್ದ ಸೀರೆ ಪುಟ್ಟಕ್ಕ ಗೊತ್ತಿಲ್ಲ ಇವತ್ತು ಅದನ್ನ ಅನ್ನಕತ್ತ ಯಾರಿಗೆ ರೇಖಕ್ಕ ಏನು ರೇಖಕ್ಕ ಅನ್ನಕತ್ತ ಈಗ ವಿಡಿಯೋ ನೋಡಿಲ್ಲಕ್ಕಿ ಹೌದಾ ಪುಟ್ಟ ರೇಖಕ್ಕ ನನಗೆ ಗೊತ್ತಿಲ್ಲ ನೋಡಿದು ಅಂತಂದು ನಾಕಿಗೂ ಹೇಳ್ರಿ ನಮ್ಮ ಮನ್ಯಾಗ ಯಾರಿಗೂ ನಮ್ಮ ವೈನಿಯರಿಗೆ ಹೇಳಿಲ್ಲ ನಮ್ಮ ಅಕ್ಕರಿಗೆ ಹೇಳಿಲ್ಲ ಯಾಕೆ ನಾವೇ ಹೇಳಿ ನಾವೇ ಮಾತಾಡ್ಕೊಂಡ್ವಿ ಅಂದ್ರೆ ಅದು ಮೋಸ ಆಗುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಏನೂ ಹೇಳಿಲ್ಲ ಅದಕ್ಕೆ ಪುಟ್ಟಕ್ಕ ಫೋನ್ ತೊಗೊಂಬಾ ನೀನು ನಾನು ಏನು ಮಾಡ್ತೀನಿ ಅಂದ್ರೆ ಅದು ವಿನ್ನರ್ ಯಾರಂತ ಚೆಕ್ ಮಾಡೋನು ಅವರಿಗೆ ಕ್ಲಿಯರಾಗಿ ಹೇಳೋಣ ಅಂತಂದೆ ತೊಗೊಂಬಂದಾಗ ಕ್ವಾಲಿಟಿ ಹೆಂಗೈತೆ ಪುಟ್ಟಿ ಸತ್ತಿ ಚಲೋ ಪ್ಯಾಕಿಂಗ್ ಮಾಡ್ಬೇಕೀಗ ಪ್ಯಾಕಿಂಗ್ ಮಾಡೋಕೆ ವೀಡಿಯೋ ಮಾಡಕ್ಕೆ ಕರ್ಸೀನಿ ರೀ ಎದಕ್ಕೆ ಪ್ಯಾಕಿಂಗು ವಿನ್ನರ್ ಆಗ್ಯಾರ ಪುಟ್ಟಿ ಕಮೆಂಟ್ ವಿನ್ನರ್ ಅಂದೆ ಏನು ಗೊತ್ತಿಲ್ಲ ರೇಖಾಕ ನನಗೆ ಅಂತಂದು ಏನು ಗೊತ್ತಿಲ್ಲ ಪುಟ್ಟ ಅಲ್ಲ ನೀನು ವಿಡಿಯೋ ನೋಡಲ್ಲವ ಮೊದಲು ನೋಡ್ತಿದ್ದೇವ ಯಾವ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದ್ರಿ ಮೊದಲು ಈಗ ಹಾಕಿದ್ದು ಕೆಲಸ ಆಗಸ್ತೈತೆ ಆಕಿಗೆ ಅನ್ನೋದು ತಪ್ಪೆ ನಾನು ಮನ್ಯಾಗೆಲ್ಲ ಕೆಲಸ ಆಗುತ್ತೆ ರೀ ಏನು ಮಾಡ್ಬೇಕ್ರಿ ಆಕಿ ಫೋನ್ ಏನು ನೋಡ್ತಾಳೆ ನೋಡಿಲ್ಲ ರೀ ಒಂದು ವಿಡಿಯೋ ಮಿಸ್ ಆಗೈತೆ ಅದು ಮಿಸ್ ಆದರೂ ಗೊತ್ತಾದಿಲ್ಲ ಪುಟ್ಟಿ ನೀವು ಆನ್ಸರ್ ಹೆಂಗೆ ಗೊತ್ತೈತಿ ನನಗೆ ಇಷ್ಟು ಆನ್ಸರ್ ಗೊತ್ತೈತಿ ವಿಡಿಯೋ ನೋಡಿದ್ರು ಆನ್ಸರ್ ಹೆಂಗೆ ಗೊತ್ತೈತಿ ನನಗೆ ನಾ ಆನ್ಸರ್ ಹೇಳಿಲ್ಲದ್ರ ಬರೀ ಪ್ರಶ್ನೆ ಕೇಳಿ ನಾನು ನಿನ್ನ ಮುಂದೆ ಹೇಳಿಲ್ಲ ನಾನು ಈಗ ಒಬ್ಬಕ್ಕೆ ಹಾಕ್ಯಾರ ಅಂದ್ರೆ ಹಾಕಿ ನೀನು ಹಾಕಿ ಲೆಕ್ಕಕ್ಕೆ ಬಂದು ಈಗ ಒಬ್ರು ಹಾಕ್ಯಾರ ಇಲ್ಲೇ ಅವ್ರ ಲೆಕ್ಕಕ್ಕೆ ಬಂದಿ ಅಂತ ನೀನು ನೆಟ್ ಇಲ್ಲ ವೈಫೈ ಕನೆಕ್ಟ್ ಮಾಡ್ತೀನಿ ತಡಿ ನೋಡಿ ಸ್ನೇಹಿತರೆ ವೈಫೈ ಕನೆಕ್ಟ್ ಮಾಡಿ ಇವತ್ತು ವಿಡಿಯೋ ಹಾಕಿನಿ ಆಕಿ ಕ್ಲಿಕ್ ಮಾಡೇ ಇಲ್ಲ ಕೆಲಸ ಆಗಲ್ಲ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನನಗೆ ಕೂಡ ಆರಾಮದಿರಿ ವೈಫೈ ಕನೆಕ್ಟ್ ಮಾಡಿ ನೋಡೋಣ್ರಿ ನಿಮ್ಮ ಇದ್ರಿಗೇನ ಕ್ಲಿಯರಾಗಿ 2 ಕಮೆಂಟ್ ವಿನ್ನರ್ ಅಂತ ನೋಡ್ಕೊಂಬಂದ್ಬಿಡೋಣ ಸ್ನೇಹಿತರೆ ನಿಮ್ಮ ಇದ್ರಿಗೆ ಹೇಳಿದ್ರೆ ಗೊತ್ತಾಗುತ್ತದೆ ಇದೇ ವಿಡಿಯೋಕ್ಕೆ ನೋಡಿ ನಾನು ನೋಡಿ ಸ್ನೇಹಿತರೆ ಇಲ್ಲಿ ಸಾವಿತ್ರಕ್ಕ ಮೊಬೈಲ್ ಸ್ಟ್ಯಾಂಡ್ ರಿಪೋರ್ಟ್ ಮತ್ತು ರಿಂಗ್ಲೆಟ್ ಅಲ್ಲ ಬರೀ ಮೊಬೈಲ್ ಸ್ಟ್ಯಾಂಡ್ ನೋಡಿ ಸ್ನೇಹಿತರೆ ಕರೆಕ್ಟ್ ಆನ್ಸರ್ 2 ಹಾಕ್ಯಾರ ಅವ್ರದ್ದು ಹೆಚ್ಚಿನ ಕಮೆಂಟ್ ಇಲ್ಲ 8 ನೋಡಿ ತಳಗಿಂದ ಇವರೇ ವಿನ್ನರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವರೇ ವಿನ್ನರ್ ಅಂತ ಹೇಳ್ಬೋದು ಲಕ್ಷ್ಮೀ ಪಡೇಕ್ನೂರ್ ಅಂತ ನೋಡಿ
ಲಕ್ಷ್ಮೀ ಪಡ್ಯಾಕ್ನೂರ್ ಅಂತ. ಇವರು ಮಂಗ್ಳೂರು ಸೈಡ್ ಅದಾರಂತ್ರಿ. ಮಂಗ್ಳೂರು ಮುಂದೆ ಒಂದು 2 ತಾಸಿನ ದಾರಿ ಜರ್ನಿ ಆಗುತ್ತೆ ಸಿಸ್ಟರ್. ಹಳ್ಳಿಯರ್ ಅಂತಂದರು. ಖುಷಿ ಆಯ್ತು ನನಗೆ. ಹಳ್ಳಿಯರಿಗೆ ಹೋಗೈತಲ್ಲ 17 ಲೈಕ್ ಅವು. ನೀವು ಅಂತಿರ್ಬೇಕು ಇಲ್ಲಿ 21 ಲೈಕ್ ಅದಾವು, 17 ಲೈಕ್ ವಿನ್ನರ್ ಯಾಕೆ ಮಾಡೀರಿ ಅಂತ ಅಂತಿರ್ಬೇಕು ನೀವು. 21 ಲೈಕ್ ಅಂದ್ರೆ ಟ್ರೈಪೋಡ್ ಆ್ಯಂಡ್ ರಿಂಗ್ಲೆಟ್ ಸಿಸ್ ಅಂದಾರ ಅವರು. 2 ಉತ್ತರ ಕೊಟ್ಟಾರಿ ಅವರು. ಅಜ್ಮಾಸ್ ಮೇಗ್ಯಾರ ಇವರು. ಮೊಬೈಲ್ ಸ್ಟ್ಯಾಂಡ್ ಸಿಸ್ ಅಂತಾರೆ. ಮೊಬೈಲ್ ಸ್ಟ್ಯಾಂಡ್ ಕರೆಕ್ಟ್ ರೀ. ಟ್ರೈಪೋಡ್ ಇಲ್ಲರಿ, ರಿಂಗ್ಲೆಟ್ ಇಲ್ಲ. ಟ್ರೈಪೋಡ್ ಅಂದ್ರೆ ಸ್ಟ್ಯಾಂಡ್ ರೀ, ರಿಂಗ್ಲೆಟ್ ಇಲ್ಲ ರೀ. ರಿಂಗ್ಲೆಟ್ ಇಲ್ಲ, ಸ್ಟ್ಯಾಂಡ್ ಅದು. ನೀವು ಹೇಳ್ರಿ ಯಾರು ಕಮೆಂಟ್ ಉಣ್ಣಾರು. ಲಕ್ಷ್ಮೀ ಪಡ್ಯಾಕ್ನೂರ ಇವರು ಅಕ್ಕ ಮಹಾದೇವಿ ಕಮೆಂಟ್ ಉಣ್ಣಾರ ಅಂತೇಳಿ. ಆದರೆ ಇದು ಅಲ್ಲ ಸ್ನೇಹಿತರೆ, ಇದು ತಪ್ಪಾಗುತ್ತೆ. ನಾವು ಇವರು ವಿನ್ನರ್ ಮಾಡ್ಬೋದು. ಆದರೆ ಕಮೆಂಟು 21 ನೋಡಿ ವಿನ್ನರ್ ಮಾಡ್ಬೋದು. ಆದರೆ 2 ಉತ್ತರ ಕೊಟ್ಟರಲ್ಲ, ರಿಪೋರ್ಟ್ ಆ್ಯಂಡ್ ರಿಂಗ್ಲೆಟ್ ಅಂತ. ಆ್ಯಂಡ್ ಬಂದೈತ್ರಿ ಅಲ್ಲಿ, ಆ್ಯಂಡ್ ಬರ್ಬೋದು. ಒಂದು ಮೊಬೈಲ್ ಸ್ಟ್ಯಾಂಡ್ ಸಿಸ್ ಅಂತ್ಯಾರ, ಅದು ಕರೆಕ್ಟ್ ಆನ್ಸರ್ ರೀ. ಅದು ಮೊಬೈಲ್ ಸ್ಟ್ಯಾಂಡ್, ಯಾರು ರಿಂಗ್ಲೆಟ್ ಇಲ್ಲ, ಇದಕ್ಕೆ ರಿಂಗ್ಲೆಟ್ ಅಂತ್ಯಾರ. ಅಲ್ಲೇ ಹೋಯ್ತು ನೋಡಿ. ಇಲ್ಲಿಕಂದ್ರೆ ಇವರೇ ವಿನ್ನರ್ ಆಗ್ತಿದ್ರು. ಇವ್ರ ತಳಗೆಲ್ಲ 1 2 3 4 ಹೋದ ಸ್ನೇಹಿತರೆ. ಲಕ್ಷ್ಮೀ ಪಡ್ಯಾಕ್ನೂರ್ ಅಂತ ಅವ್ರನ್ನ ವಿನ್ನರ್ ಮಾಡಿ ನೋಡಿ ನಾನು. ನಿಮಗೆ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಏನು ಅನಿಸುತ್ತಂತ ಕಮೆಂಟ್ ಹಾಕಿ. ಆದರೆ ಫೈನಲಾಗಿ ಲಕ್ಷ್ಮೀ ಪಡ್ಯಾಕ್ನೂರದಲ್ಲ ಅವ್ರಿಗೆ ಸೇರ್ಬೇಕದು. ಆ ಸಿಸ್ಟರ್ಗೆ ಸೇರಬೇಕು. ಇವ್ರು 21 ಆಗ್ಯಾವ ಅಂತಂದ್ರೆ ಇವ್ರಿಗೆ ಸೇರ್ಬೇಕಂತ ನೀವು ಅಂತಿರ್ಬೇಕು. ಇಲ್ಲಿ ನಾನು ಇನ್ನೊಮ್ಮೆ ಹೇಳ್ತೀನಿ, ಕಮೆಂಟ್ 2 ಅದ ರೀ. ಟ್ರೈಪೋಡ್ ಆ್ಯಂಡ್ ರಿಂಗ್ಲೆಟ್ ಅಂತ ಯಾರು. ಇದು ಮೊಬೈಲ್ ಸ್ಟ್ಯಾಂಡ್ ರೀ, ಇದು ಸ್ಟ್ಯಾಂಡ್ ಅಷ್ಟೇ. ಟ್ರೈಪೋಡು ರಿಂಗ್ಲೆಟ್ ಇಲ್ಲ ಸ್ನೇಹಿತರೆ. ಬೇಕಾದ್ರೆ ನಾನು ಬಂದು ತೋರಿಸ್ತೀನಿ ರೀ ನಿಮ್ಗೆ. ಬನ್ನಿ ಸ್ನೇಹಿತರೆ, ಇವು ಕಮೆಂಟ್ ಉಣ್ಣಾರ ಯಾರು ಅಂತ ನೋಡ್ಕೊಂಬರ್ಬೇಡ್ರಿ. ಅದನ್ನು ಪ್ಯಾಕಿಂಗ್ ಮಾಡ್ತೀನಿ ರೀ ಇವಾಗ. ಪ್ಯಾಕಿಂಗ್ ಮಾಡಿ ಅಡ್ರೆಸ್ ಎಲ್ಲ ಹಾಕ್ಯಾರ ಬರೋದು. ಆಮೇಲೆ ನಾನು ನಾಳೆಗೆ ಏನು ಆರ್ಡ್ರ್ ಕೊಟ್ಟಿರಲ್ಲ ಆ ಆರ್ಡ್ರನ್ಯಾಗ ಕಳಿಸ್ತೀನಿ ಸ್ನೇಹಿತರೆ. ಸ್ವಲ್ಪ ಪ್ಯಾಕಿಂಗ್ ಮಾಡಿ ಇಡ್ತೀನಿ. ಪ್ಯಾಕಿಂಗ್ ಮಾಡಿ ನಿಮ್ಮಿದ್ರಿಗೆ ಪ್ಯಾಕಿಂಗ್ ಮಾಡ್ತೀನಿ ಬರ್ರಿ. ಫೋಟೋ ಕ್ಲಿಕ್ನ ನೋಡಿ ಸ್ನೇಹಿತರೆ. ಇದನ್ನೇನು ನಾನು ಪ್ಯಾಕಿಂಗ್ ಗೊತ್ತಲ್ಲ, ಡ್ಯಾಮೇಜ್ ಬಂದಿರಲ್ಲ. ಇದೇ ಪ್ಯಾಕಿಂಗ್ ಫೋರ್ಸ್ ಹಿಂಗೇ ಈಗ ಪ್ಯಾಕಿಂಗ್ ಗುಚ್ಚಿ ಮತ್ತು ಮಡಿಸಿ ಹೆರಡೈತಿ ಸ್ನೇಹಿತರೆ. ಇದೊಂದು ಸೀರೆ ಅವರಿಗೋಸ್ಕರ ನನ್ನ ಕಡೆ ಅಂತ ಗಿಫ್ಟ್ ಮಾಡಿ. ಯಾಕಂದ್ರೆ ಕಮೆಂಟ್ ವಿನ್ನರ್ ಆಗ್ಯಾರ. ಇದೇ ಥರ ನೀವು ವಿನ್ನರ್ ಆಗಬೇಕಂದ್ರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕಡ್ಕೊತಾ ಬರ್ರಿ. ವಿಡಿಯೋ ನೋಡ್ಕೊತಾ ಇರಿ. ನಾ ಯಾವತ್ತಿಗೆ ಯಾವ ಪ್ರಶ್ನೆ ಕೇಳ್ತೀನಿ ಗೊತ್ತಿಲ್ಲ. ಆ ಪ್ರಶ್ನೆಗೆ ಒಂದೊಂದು ಸೀರೆ ಆಫರ್ ಇಟ್ಟಿರ್ತೀನಿ. ನಿಮ್ಗೆ ಅದೇ ಆಫರ್ ಸಿಗ್ಬೇಕಂದ್ರೆ ನೀವು ಗೆದಿಬೇಕು ರೀ. ಅದು ಗೆದಿಬೇಕು, ಸಿಗಬೇಕು. ಆದರೆ ಆ್ಯಕ್ಚುಲಿ 21 ಲೈಕ್ ಆದವ್ರಿಗೆ ಸಾರಿ ಕೇಳೋಕೆ ಇಷ್ಟಪಟ್ಟು ನೋಡಿ. ನೀವು ಕರೆಕ್ಟಾಗಿ ಆನ್ಸರ್ ಕೊಟ್ಟಿಲ್ಲ, ಹೀಗಾಗಿ ನಿಮ್ಗೆ ಸಿಗಲ್ಲ ರೀ. ಇದನ್ನು ಇವತ್ತು ಮಧ್ಯಾಹ್ನದಾಗನೇ ಅವ್ರ ಕಮೆಂಟ್ನಾಗ ಹೋಗಿ ಇದು ಕಮೆಂಟ್ ಹಾಕಿ ಕೇಳ್ಕೊಂಡಿರಿ ನಾನು. ಅವರು ಹಾಯ್ ಅಕ್ಕ ನಾನು ವಾಟ್ಸಪ್ ಮೆಸೇಜಿಗೆ ಮೆಸೇಜ್ ಮಾಡಿದ್ರು ಸೇರಿಸಲಾಗ. ಅವ್ರು ನೀವೇ ಏನ್ರಿ ಅಂತಂದು ಹೌದ್ರಿ ಅಕ್ಕ ಅಂತ ಫೋನ್ ನಂಬರ್ ಅದೆಲ್ಲ ಹಾಕಿದ್ರು ಮತ್ತು ಅಡ್ರೆಸ್ ಹಾಕಿದ್ರು. ಕಳಿಸ್ತಿದ್ರಿ ಸಿಸ್ಟರ್ ಅಂದರೆ ಓಕೆ ಸಿಸ್ಟರ್ ಅಕ್ಕ ಬ್ಯಾಡ್ ಬಿಡಿ, ಅದಕ್ಕೆ ನಾನು ಕಮೆಂಟ್ ಇಲ್ಲ ಬ್ಯಾಡ್ ಬಿಡಿ ಅಕ್ಕ, ನಿಮ್ದ ಪರಿಸ್ಥಿತಿ ಭಾಳ ಐತಿ ಬ್ಯಾಡ್ರಿ ಅಕ್ಕ ಅಂತಂದ್ರು. ಬ್ಯಾಡ್ ಅಂದ್ರೆ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಒಮ್ಮೆ ಮಾಡ್ಕೊಡ್ತೀನಿ ಕಳಿಸ್ಲೇಬೇಕಂತೇಳಿ ಇದು ಮಾಡಿ ಸ್ನೇಹಿತರೆ. ಇದನ್ನ ಅಡ್ರೆಸ್ ಬರೆದು ಆಮೇಲೆ ಹಾಕ್ತೀನಿ. ಪ್ಯಾಕಿಂಗ್ ಆಯ್ತು ನೋಡಿ ಸ್ನೇಹಿತರೆ. ಅಡ್ರೆಸ್ ಬರೆದು ಹಾಕಬೇಕು. ಫೋಟೋ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ. ಈ ನಾಳೆಗಿನ್ನ ಪಾರ್ಸಲ್ ಕಳಿಸ್ತೀನಿ ಅವ್ರಿಗೆ. ಸೀರೆ ಪ್ಯಾಕಿಂಗ್ ಮಾಡಿಟ್ವಿ. ಪುಟ್ಟಕ್ಕೆ ನಿನ್ನೆ ಭಾಳ ಕಮೆಂಟ್ ಹಾಕಿರಿ, ಅಕ್ಕ ಪುಟ್ಟಕ್ಕೆ ಭಾಳ ಹೆಲ್ಪ್ ಆಗ್ಯಾಳ, ಅಕ್ಕ ಪುಟ್ಟಕ್ಕೆ ನಿಮ್ಮದು ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಭಾಳ ಕಮೆಂಟ್ ಹಾಕಿರಿ. ಆ್ಯಕ್ಚುಲಿ ಅಕ್ಕ ತಂಗಿ ಆಗ್ಬೇಕ್ರಿ ನಾವು. ಫ್ರೆಂಡ್ಶಿಪ್ ಅನ್ನೋಕ್ಕಿಂತ ಬೆಸ್ಟ್ ತಂಗಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಊರಿಗೆ ಬರೋಣ ನನಗೆ ಯಾರೂ ಆಸದಿಲ್ಲ ಸ್ನೇಹಿತರೆ. ಈಕಿನೇ ಭಾಳ ಹೆಲ್ಪ್ ಮಾಡ್ಯಾಳ. ಆದರೆ ಯಾವಾಗಲೂ ಹಿಂಗೆ ಇರ್ತೀವಿ ಸ್ನೇಹಿತರೆ. ನಾವು ಒಂದೇ ಜಗಳ ಮಾಡಲ್ಲ ಏನು ಮಾಡಲ್ಲ. ಪುಟ್ಟಕ್ಕೆ ಏನಂತ ಕೇಳ್ರಿ ಇದ್ರ ಬಗ್ಗೆ. ಪುಟ್ಟಕ್ಕ ಎಲ್ಲರೂ ಭಾಳ ನಿಮ್ಮ ಫ್ರೆಂಡ್ಶಿಪ್ ನೋಡಿ, ನಿಮ್ದು ಇದು ನೋಡಿ, ನೀ ಹೆಲ್ಪ್ ಮಾಡೋದು ನೋಡಿ ಎಲ್ಲರೂ ಭಾಳ ಖುಷಿ ಪಟ್ಟಾರ. ನಿನಗೆ ಹೆಂಗೆ ಅನ್ಸುತ್ತ? ನಮಗೂ ಖುಷಿ ಆಗೈತ್ರಿ ಅಕ್ಕ. ನೀ ಇಲ್ಲಿ ಬಾಗಿಲಿಗೆ ನೀವು ಬಂದಿಂತರ ಮೊದಲೆಲ್ಲ ವಿಡಿಯೋ ಮಾಡ್ಕೊಡ್ತಿದ್ದೆ, ಎಲ್ಲ ಸಪೋರ್ಟ್ ಮಾಡ್ತಿದ್ದೆ ರೀ. ಈಗ ಒಂದು ಸ್ವಲ್ಪ ಕೆಲಸ ಇರ್ತೈತಿ, ವಿಡಿಯೋ ಆಕಿನೇ ಮಾಡ್ಕೊತಾಳ್ರಿ. ನೀವು ಅವಾಗ ಫಸ್ಟಿಗೆನ ಹೆಲ್ಪ್ ಮಾಡಿ ಎಲ್ಲ ಸಾಕು. ಇವಾಗ ನನಗೆ ನಿಂದು ಪರಿಸ್ಥಿತಿ ಹೆಂಗೆ ಅನ್ನೋದು ಅರ್ಥ ಆಗುತ್ತೆ. ಎಲ್ಲನೂ ಅರ್ಥ ಮಾಡ್ಕೋಬೇಕು. ನಮ್ಮದೇ ಚಂತ ನಂದೇ ಮಾಡುವ ಅನ್ನೋದ್ರೆ ಆಗಲ್ಲ. ಅದು ಹೆಂಗಂದ್ರೆ ಎಲ್ಲನೂ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇವಾಗೆಲ್ಲ ಫಸ್ಟ್ ಒಂದು 5-6 ತಿಂಗಳು ಮಾತ್ರ ಫುಲ್ ವಿಡಿಯೋ ಮಾಡಿಕೊಟ್ಟಾರ್ರಿ. ಇವಾಗ ಮತ್ತು ಭಾಳ ಬಿಜಿ ಆಗ್ಯಾರ ಸ್ನೇಹಿತರೆ. ಅಣ್ಣರಿಗೆ ಆರಾಮೆಲ್ಲ ಎಡಾಡ್ತಾರೆ. ಅದು ಒಳ್ಳೆ ಆಕಿನ ಗುಣಕ್ಕೆ ತಕ್ಕ ದೇವರು ಆರಾಮ ಮಾಡ್ಯಾನ. ಈಗ ಇವತ್ತು ಮುಂಜಾನೆ ನಾನೇ ನೋಡಿ ಶಾಕ್ ಬರೀ ಮೊದಲು ಯಾವ ಸ್ಟ್ಯಾಂಡ್ ಹೇಳಿದ್ರೆ ಒಂದೇ ಸ್ಟ್ಯಾಂಡ್ ಅಡ್ಡಾಡಕತ್ತಾರೆ. ಈಗ ಆದಷ್ಟು ಬೇಗ ಅಡ್ಡಾಡಂತ ಆ ದೇವರಲ್ಲಿ ಕೇಳ್ಕೊತೀವಿ ಸ್ನೇಹಿತರೆ. ಮಾತಾಡ್ಬಿಟ್ಟಕ್ಕೆ ನೀವು ಸಪೋರ್ಟ್ ಮಾಡಿರಿ. ರೇಖಾಕ್ಕಗ ನಿಮ್ಮ ಕೈಲಿ ಆದಷ್ಟು ಶೇರ್ ಮಾಡಿರಿ. ವಿಡಿಯೋಗಳು ಶೇರ್ ಮಾಡಿರಿ. ಲೈಕ್ ಅದು ಕಮೆಂಟ್ ಯಾರೋ ಕಮೆಂಟ್ ಹಾಕಿದ್ರ ಅಂತೀರಿ ವಿಡಿಯೋದಾಗ ನಿಮ್ಮ ಫ್ರೆಂಡ್ಶಿಪ್ ಹೆಂಗಾರ
ಪುಟ್ಟಕ್ಕೊಂದು ನಿಂದು ಅಂತೆ. ಅದಕ್ಕೆ ನಾವು ವಿಡಿಯೋದಾಗ ಒಟ್ಟ ಮಾತಾಡಿಲ್ರಿ, ಇದೇ ಫಸ್ಟ್ ಟೈಮ್ ಮಾತಾಡಕತ್ತೀನಿ ನೋಡ್ರಿ. ಎಲ್ಲರಿಗೂ ಪುಟ್ಟಕ್ಕನ ಭಾಳ ಮಂದಿ ಕೇಳ್ತಿರ್ತೀರಿ. ಪುಟ್ಟಕ್ಕನ ಪರಿಚಯ ಮಾಡಿಕೊಡ್ತೀನಿ. ಪುಟ್ಟಕ್ಕೆ ಎಲ್ಲರಿಗೂ ಒಮ್ಮೆ ಥ್ಯಾಂಕ್ಸ್ ಹೇಳ್ಬಿಡಿ. ಎಲ್ಲರೂ ಭಾಳ ಕೇಳ್ತಿರ್ತಾರೆ ನನ್ನ. ಎಲ್ಲರೂ ನನ್ನ ಕೇಳ್ತೀರಂತ್ರಿ, ಇದು ಕಮೆಂಟ್ ಹಾಕ್ತೀರಂತ್ರಿ. ಅವ್ರಿಗೆ ಎಲ್ಲರಿಗೆ ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಸೊ ಮಚ್ ರೀ ಎಲ್ಲ. ಯಾಕಂದ್ರೆ ಆಕಿ ನಮ್ಗೆ ಹೆಲ್ಪ್ ಮಾಡ್ಯಾರ ಸ್ನೇಹಿತರೆ, ಅದು ಮರೆಯೋಕ್ಕಾಗಲ್ಲ. ಆದರೆ ಚಂತನ ನಾವು ಹೇಳಕ್ಕೂ ಆಗಲ್ಲ ವಿಡಿಯೋದಲ್ಲಿ. ನನಗೆ ಯಾವಾಗ ಮನಸ್ಸಿಗೆ ಟಚ್ ಆಗುತ್ತೆ ನೋಡಿರಿ, ಅವು ಬಂದಾಗ ನಾನು ಹೇಳ್ಬಿಡ್ತೀನಿ ಸ್ನೇಹಿತರೆ. ಅದಕ್ಕೆ ನೀವು ಇದು ಮಾಡ್ತೀರಿ. ಶ್ರಾವಣ ನೋಡಿ, ಉಡಾ ಶ್ರಾವಣ ಆಕಿ ಏನು ಮಾತಾಡಬೇಕು ಅಂತಂದು ಏನು ಮಾತಾಡೋಳು ಹೆಂಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಫಸ್ಟ್ ಟೈಮ್ ಯಾರಿಗಾದ್ರೂ ಕ್ಯಾಮ್ರಾ ಮುಂದೆ ಸ್ವಲ್ಪ ಭಯ ಆಗೋದು ಸ್ನೇಹಿತರೆ. ಆದರೂ ಪುಟ್ಟಕ್ಕ ಮಾತಾಡು, ಎಷ್ಟು ದಿನ ಆಯಿತು ನೀವು ಒಟ್ಟೆ ಮಾತಾಡೋವಲ್ಲಿ ಈ ವಿಡಿಯೋದಾಗ. ಮತ್ತು ಕಮೆಂಟ್ ಹಾಕಕತ್ತಾರ ವ್ಯೂವರ್ಸ್ಗಳು, ನೀನು ಎಲ್ಲರಿಗೆ ಅರ್ಧ ನಾ ಹೆಂಗೆ ಪರಿಚಯ ಆಕಿನೂ ಪುಟ್ಟಕ್ಕ ಅಂತ ಪರಿಚಯ ಆಗಿಬಿಟ್ಟಾರೆ ವಿಡಿಯೋದಾಗ. ಎಲ್ಲರಿಗೂ ಪರಿಚಯ ಈಗ ಪುಟ್ಟಕ್ಕ ಸೂಪರ್ ಅಂತ ಸೀರೆ ರೀಲ್ಸ್ ಹಾಕಿದ್ನೆಲ್ಲ ಪುಟ್ಟಕ್ಕ ಸೂಪರ್ ಅಂತ ಎಲ್ಲರ. ಯಾಕಂದ್ರೆ ಪರಿಚಯದಲ್ಲೇ ಗೊತ್ತಾಗುತ್ತೆ ಇವ್ರು ಪುಟ್ಟಕ್ಕ ಗುರುತಿಸ್ಬೇಕಂದ್ರೆ ಪರಿಚಯದಲ್ಲಿ. ಅದಂದೆ ಪುಟ್ಟಕ್ಕ ನಾನು ಪೇಮೆಂಟ್ ಬಂದ್ಮ್ಯಾಗ ನಿಂದು ಒಂದು ಚಾನಲ್ ಓಪನ್ ಮಾಡಿಕೊಡ್ತೀನಿ ಮಾಡಂತ ನಾನು ಅಂದೆ. ಇಲ್ಲ ರೇಖಕ್ಕ ನಿನ್ನಂಗೆ ಆಗಲ್ಲ, ಮನೆ ಕೆಲಸ ಎಡಿಟಿಂಗ್ ಮಾಡೋದು ಆಗಲ್ಲ ನನಗೆ. ನೋಡು ನಾಳಿಂದರ ಬರಲಿ, ಮೊದಲು ನೀನು ಬೆಳೆದಿಂದ ಆಮೇಲೆ ನೋಡು ನಾನು ಅಂದ ಸ್ನೇಹಿತರೆ. ನೋಡೋಣ ಆದಷ್ಟು ಬೇಗ ಹಾಕಿಂದು ನಿಮ್ಗೆ ಯಾರಿಗಾದ್ರೂ ಹಾಕಿನ ಚಾನಲ್ ಓಪನ್ ಮಾಡಿಸ್ಬೇಕಂದ್ರೆ ಹೇಳ್ರಿ, ನಾನು ಕೂಡ ನೋಡಿ ಟ್ರೈ ಮಾಡಿ ಮಾಡಿಸ್ತೀನಿ. ನೋಡಿ ಅವ್ರ ಮನ್ಯಾಗೂ ಎಲ್ಲ ಹಂಗೇನಿಲ್ಲ ಸ್ನೇಹಿತರೆ. ಎಲ್ಲರೂ ವಿಡಿಯೋದಾಗ ಬರ್ತಾರೆ ಅವ್ರ ಮನ್ಯಾಗ. ಅವ್ರ ಯಜಮಾನ್ ಆಗಿರ್ಬೋದು, ಆಂಟಿ ಆಗಿರ್ಬೋದು, ಪ್ರತಿಯೊಬ್ಬರು ಅವ್ರ ಮನ್ಯಾಗ ಎಲ್ಲರೂ ಸಾಲಿ ಕಲ್ತವ್ರದ್ದು ಗೊತ್ತೈತೆ ಅವ್ರಿಗೆ ಏನನ್ನೋದು ಯೂಟ್ಯೂಬ್ ಅನ್ನೋದು. ಬರ್ತಾರೆ ವಿಡಿಯೋದಾಗ, ಹಂಗೇನಿಲ್ಲ. ಫಸ್ಟಿಗೆ ವಿಡಿಯೋದಾಗ ಬಂದು ಸಪೋರ್ಟ್ ಮಾಡಿದವ್ರು ಇವರೇ ಸ್ನೇಹಿತರೆ. ಈಗ ಎಲ್ಲರೂ ಬರ್ತಾರೆ. ಈಗ ನಾನು ಅಲ್ಲಿ ಇವನ ಬರ್ಲಾರ ಸಲಕ್ಕೆ ವಿಡಿಯೋದಾಗ ಬರ್ತಾರೆ, ಹಂಗೇನಿಲ್ಲ. ಮೊದಲು ಫಸ್ಟ್ ನಮ್ಗೆ ಯಾರ ಸಪೋರ್ಟ್ ಮಾಡಿರ್ತಾರೆ ನೋಡಿ ಅವ್ರಿಗೆ ಮಾತ್ರ ಮರಿಬಾರ್ದ್ರಿ. ಫಸ್ಟಿಗೆ ನಾ ಬೆಳೆಯಾಗನೇ ಫಸ್ಟ್ ಜೀರೋ ಅಂತ ಬೆಳೆಯಾಗನೇ ಸಪೋರ್ಟ್ ಮಾಡಿದೆ ಎಂದು ಮೇಲೆ ಸ್ನೇಹಿತರೆ. ನಾ ರಿಂಗ್ ಹಾಕ್ಕೊಂಡೆ ನೋಡಿ. ಯಾಕಂದ್ರೆ ರಿಂಗ್ ಅವು ಸ್ವಲ್ಪ ಗುಮ್ಟಿ ಹೇಳಿ ಒಂದು ಸ್ವಲ್ಪ ಪಿರಿಕ್ ಹಾಕೋ ಹಿಂಗೆ ಮಣ್ಣಾಗ ಸ್ನೇಹಿತರೆ. ಅದು ಈಗ ಮಾಡ್ಸಕ್ಕೂ ಅಷ್ಟು ಅಮೌಂಟ್ ಇಲ್ಲ. ನೋಡ್ರಿ ಅದು ತೋರಿಸ್ಬೇಕು ರೀ. ಅದ್ರೊಳಗೆ ಪಿರಿಕಿ ಮುರಿದ ಸ್ನೇಹಿತರೆ. ಅದು ನೋಡಿ ನಾಳೆ ಮುದ್ದೆ ಬಳಕೆ ಹೋಗ್ತೀನಿ ಮಾಡ್ಸ್ಕೊಂಬಂದ್ರೆ ಹಾಕ್ಕೋತೀನಿ. ಸೊ ಮತ್ತು ಬರೀ ಗಿವಿಡೆ ಚಂದ ಆಗಲ್ರಿ, ಕಿವಿ ಚಂದ ಕಾಣಲಾಗ ಇನ್ನೊಂದು ರಿಂಗ್ ಹಾಕ್ಕೊಂಡೀನಿ ರೀ. ದೊಡ್ಡ ಆಗ್ಯಾವ ಸ್ನೇಹಿತರೆ. ಶ್ರಾವಣಿ ಕಿವಿ ದೊಡ್ಡದು ಯಾಕೆ ಅಂತಂದು ಒಮ್ಮೆ ನೋಡೋಕೆ ದೊಡ್ಡ ತೊಗೊಂಬಂದ್ಬಿಟ್ಟು ನೋಡಿ. ಏನು ಮಾಡೋಕ್ಕಲ್ಲ, ಬನ್ನಿ ಸ್ನೇಹಿತರೆ ಚಪಾತಿ ಮಾಡ್ಬೇಕು, ಮತ್ತೆ ಸಿಗ್ತೀನಿ ನಿಮ್ಗೆ. ಶ್ರಾವಣ ನೋಡಿ, ಹಾಯ್ ಮಾಡೋ ಶ್ರಾವಣ. ಹೀರೋ ಬಾಯ್ ರೀ ಇವ. ಹಾಂ ಚಶ್ಮಾ ಹಾಕ್ಕೊಂಡ್ಯಾ? ನಾನು ಹೀರೋ ಯಪ್ಪ. ನೀವು ಸ್ನೇಹಿತ ತನಕಂತು ಅದನ್ನು ಅಡ್ರೆಸ್ ಬರ್ದದ್ರ ಚೀಲಾಗಿಟ್ಟು ಶ್ರಾವಣ ಒಟ್ಟು ಬಟ್ಟೆ ಮಡ್ಚ್ಬೇಕ್ರಿ. ಕುಮಾರ್ ಹೆಂಗೆ ತಳ ಹೋದ ನೋಡಿ ಬಟ್ಟೆಗಳು ಇಷ್ಟು ಇನ್ನು ಸಜ್ಜ ಅದಾವೆ ಮಾಡ್ಯಾವ. ಮನೆಯಿಂದ ಬಟ್ಟೆ ಅದಾವ್ರಿ, ಎಲ್ಲ ಕ್ಲೀನ್ ಮಾಡಬೇಕು. ಟೈಮು 8 ಗಂಟೆ ಆಗಿರ್ಬೇಕು ರೀ. ಅಡುಗೆ ಏನು ಮಾಡ್ತಾ ಅಕ್ಕ ಹಂಗೆ ಆಡ್ತಾ ಅಂತಂತಿರ್ಬೇಕು. ಅಡುಗೆ ಸ್ನೇಹಿತರೆ ಗಿಣ್ಣು ಇದೆ ರೀ ಮನ್ಯಾಗ. ಸಂಜೆನೇ ಗಿನ್ನ ಮಾಡಿದ್ನಲ್ರಿ, ಇನ್ನು ಎಷ್ಟು ಗಿಣ್ಣಿದೆ ಬೇಕಂದ್ರೆ ಇವಾಗ ಒಂದಿಷ್ಟು ನಾ ಅಕ್ಕಿ ಇಟ್ಟು ನೋಡಿ, ಸ್ವಲ್ಪ ಅಕ್ಕಿ ಇಟ್ಕೊಂಡಿನಿ. ಸ್ವಲ್ಪ ಮೊಸರು, ಮೊಸರು ಇದು ಮಾಡಿಲ್ಲ, ಕೊತ್ತಂಬರಿ ಬೆಳೆದ ಅದ್ರ ಮ್ಯಾಗ ಕೊತ್ತಂಬರಿ ಅದು ಗಿಣ್ಣಿದೆ ಸ್ನೇಹಿತರೆ. ಗಿಣ್ಣಿ ಮ್ಯಾಗ ತೆರೆದಿನಿ ನಾನೇ ಇಲ್ಲಿ ಬಿಡು ಅಂತೇಳಿ ಪ್ಲೇಟು. ಇದು ಈ ಗಾಳಿ ಆಡ್ಬೇಕ್ರಿ ಗಿಣ್ಣು, ಅದಟ್ಟು ಗಾಳಿ ಆಡ್ದಟ್ಟು ಚಲೋ ರೀ. ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ರೀ. ರೊಟ್ಟಿ ಲಟ್ಟಿಸ್ಬಿಡ್ತೀನಿ ರೀ. ಮುಂಜಾನೆ ದೋಸೆ ಮಾಡಿದೆ, ನಾಳೆ ಪಡ್ಡು ಮಾಡ್ಬೇಕು ಸ್ನೇಹಿತರೆ. ಶ್ರಾವಣ ಕುಮಾರ ಮುತ್ತೆಂತ ಹಾಕು ಎರಡಿ ಹುಡ್ರು ಕಾತ್ಲಾದರೂ ಮನೆಯಿಂದ್ರಲ್ಲ ಸ್ನೇಹಿತರೆ ಹೋಗ್ಬಿಡ್ತಾಳೆ ಗಿಮ್ಮನಾಗ. 8 ಗಂಟೆ ಹಾಕತ್ರಿ. ನಾಲ್ಕು 10 ರೊಟ್ಟಿ ಲಟ್ಟಿಸ್ಬಿಡ್ತೀನಿ ರೀ. ಇಷ್ಟು ಬಟ್ಟೆ ಮಡ್ಚು ಮುಂಜಾನೆ ಮಡಿಸ್ತೀನಿ ರೀ. ಟೈಮ್ 9:15 ಆಗೈತೆ. ಶ್ರಾವಣ ಇನ್ನೊಂದು ತುಣೋದೈತೆ ನೋಡಿ. ಏನು ಉಣ್ಣಾಕತ್ತಿಯಪ್ಪ ಶ್ರಾವಣಿ? ಊಟ ಏನುಂಡಿ? ರೊಟ್ಟಿ, ಗಿನ್ನ, ಮೊಸರು, ಇದು ಖಾರ. ಮೊಸರು ಇತ್ತಲ್ರಿ, ಒಂದು ಸೌತೆಕಾಯಿ ಹೋಳು ಹಾಕಿ ಮಾಡಿದ್ಯಾ. ಇವಾಗ ತುಪ್ಪ ಖಾರ ಉಣ್ಣಕತ್ತಾನೆ. ಮೊಸರು ಹೋಗಲ್ಲ, ಗಿನ್ನೂ ಹೋಗಲ್ಲ ಸ್ನೇಹಿತರೆ. ತಲೆ ಏನು ತುರಿಸ್ತೀಯಪ್ಪ? ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಾ ವಿಡಿಯೋ ಸಿಗ್ತೀನಿ. ಬಾಯ್ ಹೇಳಿ ಎಲ್ಲರೂ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಸಪೋರ್ಟ್ ಮಾಡಿ, ಮಮ್ಮಿ ಸಪೋರ್ಟ್ ಮಾಡಿ, ಎಲ್ಲ ಹೇಳ್ಕೊಡ್ರಿ, ಶೇರ್ ಮಾಡಿರಿ, ಫುಲ್ ವಿಡಿಯೋ ನೋಡಿರಿ, ನೋಡ್ರಿ, ಒಂದು ಲೈಕ್ ಕೊಡ್ರಿ, ಫುಲ್ ನೋಡ್ರಿ, ಕೆಲಸ ಮಾಡ್ರಿ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿರ್ತೈತಿ ಕೆಲಸ ಮಾಡೋದು. ಬಾಯ್ ಸ್ನೇಹಿತರೆ, ನಾ ವಿಡಿಯೋ ಸಿಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಶುಭರಾತ್ರಿ. ಶುಭರಾತ್ರಿ. ಕರೆಂಟ್ ಹೋದ್ರು ನೋಡು, ಬರಬ್ಬರಿ ಆಯ್ತಲ್ಲ. ಕದ ಹಾಕ್ರಿ, ಹೋಗೋಣ್ರಿ. ಆಮ್ಯಾಗ ಆಸ್ತಿ ಬರ್ರಿ, ಮುಖ ಬರ್ರಿ.